ಇವ್ರ ಮನೆಗೆ ಅಡಿಗೆ ತುಂಬಿಲ್ರಿ ನಮ್ಮ ಮನೆಗೆ ತುಂಬತ್ತಾರ. ನಾವೇನಪ್ಪ ಅಂದ್ರೆ ಈಗ ಅಡಿಗೆ ತುಂಬ ಶಿಸ್ತು ಊಟ ಮಾಡ್ತೇವಿ. ಏ ಯಾರ ಹೊಲ್ದಾಗ ಕಡೆ ಯಾರ ಬುಡ್ಡ ಶ್ರೀಗಂಧ ಯಾಕೆ ಮುಡ್ಲತ್ತಿದ್ದೀರಿ? ಬಟ್ಟೆ ಚೇಂಜ್ ಮಾಡೈತಪ್ಪ. ಹೈದರಾಬಾದ್ ಸ್ಟಾರ್ ನಿತಿನ್ ಅವ್ರು ಭೀ ನಮ್ಮ ಊರಿಗೆ ಬಂದಾರ. ಕರ್ಸಿದವ್ರಿಗೆ ಸ್ಪೆಷಲ್ ನಮ್ಮ ಥ್ಯಾಂಕ್ಸ್ ತಮ್ಮಗಳು ಇರ್ತಾರೆ. ಕೊಡ್ತಾರ ಬನ್ನಿ. ಹಾಂ ಸೇಮ್ ಟು ಏ ಕ್ಯೂಕೀಗ ಸೋಯಾವ ಫಾರಿಂದ ಹುಟ್ಟಂಗೆ ಮಾಡ್ತೀನಿ ಗಳಪ್ಪ. ಸೋಯಾ ಅಂತ ಗೊತ್ತಾಗಲ್ಲ. ಎಲ್ಲಾನೇ ಗೊತ್ತವ. 28. ಹಾಂ ಇಲ್ಲಿದ್ನಿ ಹೆಲ್ಪ್ ಮಾಡ್ಬೇಕು ಮಾಡ್ತೇನೆ ನನಗೆ. ಹಾಂ ಅವ್ ಖಬ್ ನಮ್ಮ ಮನೆಗೆ ಹೋಯ್ ಗಾಯ್ಸ್. ಈಗ ಮದ್ನ ತರ್ಲ ನಡೆದೇವಿ. ಬುಡ್ಡನ್ ಸಲಕ್ಕೆ ವೇಟ್ ಮಾಡ್ದೇವಿ. ಅಥಗ 1 ಗಂಟೆ ಕುಂತೇವಿ. ಬುಡ್ಡನ್ ರಾತ್ರಿ ಬಡ್ಡೆ ಐತ್ರಿ. ಬಡ್ಡೆ ಭೀ ಮಾಡ್ದೇವಿ. ಹೊಂಟಿದ್ದಾನ ಈಗ ನಮ್ಮ ಹೊಲ ಕರ್ಕೊಂಡು ನೋಡಿದೆ. ಅದನ್ನ ಮಕ್ಕಳದ ಕರ್ಕೊಂಡೋದನ ಸಿಗಲ್ಲ ಅಂದ್ರೆ ಅಲ್ಲೇ ಹಾಕ್ದಿಟ್ಟದೆ. ಯಾರು ಹೊಲ್ದಾಗ ನಡೆದಿರಿ ಕಬ್ಬು ಕರ್ಕೊಂಡು ನಡೆದಿರಿ? ಕಬ್ಬು ವಿಡಿಯೋ ಮಾಡತ್ತೇವ್ರಿ. ಕಾಲ ಹಿಡ್ಬಿಡು ಬೀಳ್ತಿದೆ. ಏ ರೇತಿ ಅಂತ ಹೇಳಿದಲ್ಲಣ್ಣ. ಕಾಲು ಇಳ ಸಿಗ್ಬಿತ್ತು ಚಪ್ಪಲಿ. ಇನ್ನೊಂದೇ ಕೂಡ ಐತೆ ಚಪ್ಪಲಿ. ನಮ್ಮ ಹೊರಕೊಳಕ್ಕೆ ಹೆಸರಿಲ್ಲ ಜಾಸ್ತಿ ಬರ್ರಿ. ಚಪ್ಪಲಿ ಹಾಕಿಡ್ದು ಕೈದಾಗ. ಹಾಂ ಹೆಸರಿಲ್ಲ ಖರೆ ಚಪ್ಪಲಿ ಹಾಕಿಡ್ದು ಜರಗ್ಲತ್ತಾವ. ಚಪ್ಪಲ್ ತೊಡಕಾಗಿಲ್ಲ ಒಂದು ಜೋಡ್ ಅವನಿಗೆ. ಸೇವಿಂಗ್ ಅಂತಾರೆ ಅದಕ್ಕೆ. ಹೊಲದ ಹೊಲದ ಮತ್ತೆ ಹೈಜೆನಿಕ್ ಮೇಂಟೈನ್ ಮಾಡ್ತಾನಂತ. ಜಿಪ್ ಹಾಕಿಲ್ಲತ್ತಿದೆ ನಮ್ಮದು ಬಟ್ಟೆ ತುಂಬಿಡೋದು ಸಾಕದೆ. ಯಾವ್ದಾಕ್ ತೋಲ್ಲ ಅದನ್ನ ಹಾಕೊಳತ್ತೀನಿ ಇದ್ರಾಗಿಂದ ಹಡ್ತಾ ಹಿಡ್ದು. ಏಯ್ ನಮ್ಮ ಹೊಲಗಿನ ಚಿತ್ತಪ್ಲೆ ಕಳ್ಕೊಬೇಡ. ಏ ಹಣ್ಣಾಗೆ ನೋಡೋದು ರೇತಿ ರೇತಿ ಅದಾಣ ಅಲ್ಲಿ. ಏ ಮತ್ತೆ ಈ ಕಡೆ ಹಾಕೊಂಡೆ ನಮ್ಮ ಮತ್ತೆ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಕೂತೀರಿ. ಮತ್ತೆ ಕೆಲಸ ಮಾಡ್ತಾನೆ ಇಲ್ಲಿ. ಏನು ಮಾಡ್ತಿರಲ್ಲಿ? ಅದನ್ನ ಹುಡುಗ್ಲಾ ಬರಲ್ಲ ಏನು ಬರಲಿಲ್ಲ. ಚೀಲ್ದ ಒಲತ್ತವ್ರಿ ಮನೆ ಬುಟ್ಟಿಲ್ಲ. ಗರೀಬ್ ಮಂದಿ. ಶ್ರೀಗಂಧ ಎಲ್ಲಿಂದ ಮುಡಿದ್ರು? ಕಲ್ಲಿ ಓಡ್ ಕಾಣತ್ತ ಶ್ರೀಗಂಧ. ಅವಾಗೆ ಹೇಳ್ದೆ ಇವನಿಗೆ ಸಿವ್ಯಾಗ ಏ ಯಾರ ಹೊಲ್ದಾಗ ಕಡೆ ಯಾರ ಬುಡ್ಡ ಶ್ರೀಗಂಧ ಯಾಕೆ ಮುಡ್ಲತ್ತಿದ್ದೀರಿ? ಅದಕ್ಕೆ ಹಾಗೆ ಬಿಟ್ಟಿರೋದು. ಎಷ್ಟು ಕರಡು ಹೋಯ್ತು? ಕರಡು ಲಕ್ಷಕ್ಕೆ ಹೋಯ್ತದ್ದು. ಎಷ್ಟು ಹಾಕಿರೋದ ಅಂದಾಜು ಹೇಳ್ರಿ? ಮೋಸ್ಟ್ಲಿ 500 to 600. 600 ರೂಪಾಯಿ ಕಿಲೋ. 600 ರೂಪಾಯಿ ಕಿಲೋ ಅದ ಶ್ರೀಗಂಧ. ಅದು 600 ರೂಪಾಯಿ ಕಿಲೋ ಅಲ್ರಿ, ಹೆಚ್ಚಿಗೆ ಪುಷ್ಪ ನೋಡಿದಿಲ್ಲ ಮೂವಿ? ಆದ್ರೆ ಗೊತ್ತೈತೋಡ ಒಟ್ಟು ಲಕ್ಷದ ಗಂಟ್ಲೆ ಟನ್ಗಳು ಮಾಡ್ತಾರ. ಹಂಗೆ ಬೆಳೆದೇ ಅದು ಎಷ್ಟು 10 ವರ್ಷ 3 ಹತ್ತರ ಇವ್ರ ಭಾರಿ. ಎಷ್ಟು ಪರ್ ಕೆಜಿ? 12,000. 12,000 ಪರ್ ಕೆಜಿ. ಕೆಂಪನ್ ಚಂದನು ಅದು ಬೆಳಗುಡ್ರಿ. ಬೆಳಗುಡ್ರಿ ಅದು. ಲಾಲ್ ಚಂದನ ಅದು. ಏನು ವೈಟ್ ಅದ? ಚಂಡಿ ಕಳ್ಳಿತ್ತು. ದೊಡ್ಡ ಮ್ಯಾಗ ಇದಾಯ್ತದು. ಕೆಂಪು ಆಯ್ತದ. ಹಾಂ ಬುಡ್ಡಿ ಏಟನ ಊಟ ಬುಡ್ಡಿತ್ತು ನನಗೆ. ಮತ್ತು ಅದ್ರಾಗೆ ಕಚ್ಚಾಳ್ತಾರ ರೀ ಇಬ್ಬರು ಅದ್ರಾಗ. ಶಿವ ಬುಟ್ಟಿ ತಗೋದ. ಬುಟ್ಟಿ ತಗೋ. 8 ವಜ್ ಅಲ್ತೈ ತಗೋದು. ನಂದು ನಿಂದು ಕೆಲಸ ಅರ್ಧ ಕಿಲ್ಲಾಕ ವಾವ್. ಏನು ವಜ್ರಿ? ಹಾಂ ರೀ ಬುಡ್ಡಿ ಹೊಡಿತು. ಬುಡ್ಡಿ ಏಟ್ ಕಾಣ್ತಾ ಹೊಡಿತು. ಭಾಳ ರಿಸ್ಕ್ ಅದ ಗಾಯ್ಸ್. ಹಳ್ಳ ದಾಟ್ಕೊಂಡು ಹೋಗ್ಬೇಕು ನಾವೀಗ. ಬೊಕ್ಕಳು ಫೋರ್ಸವಲ್ಲ ನೀರು. ಹಾಂ ಹಾಂ ಬಟ್ಟೆ ಚೇಂಜ್ ಮಾಡೈತಪ್ಪ. ಕೇಟ್ ಇದ್ದಿದ್ದು ಅವಾಗ ಹೆಸರು ಬರ್ತಿತ್ತು ನಂಗೆ. ಕೇಟಿಗೆ ಏಟ್ ಇದ್ದಿದ್ದು ನಿಂಗೆ ಹೆಸರು ಬರ್ತಿತ್ತು ನಂಗೆ ಅವಾಗ. ಹೋಗಿ ನೋಡ್ರಿಲ್ಲ ನೀವು? ಏನ್ರಿ ಪಾಂಡಣ ಓಡ್ ದೊಡ್ಡದ ಇದು ಇದ ನೋಡ್ರಿ. ಜಲಪಾತ ಇಳ್ದನ್ ಬಿ ಅಲ್ಲೇ ಹೋದನಂತಂದ್ರ ರಾತ್ರಿ.
ಪರೀಕ್ಷೆ ಆಗ್ಬಾರ್ದು ಮತ್ತು ಇವ ಹಂಗೆ ಬಂದು ನಮ್ಮ ಸಂಕಟ ಅಂತ ಎದುರು ಬಂದ ನೀಗೆ ಗೈಸ್ ಇವತ್ತು ನೆಕ್ಸ್ಟ್ ಡೇ ಪಾದಯಾತ್ರೆ ಮಾಡ್ತಾವ್ರಿ ಎಲ್ಲರೂ. ಸೊ ಈ ವರ್ಷ ಹೋಗ್ಲಕ್ಕಾಗಿಲ್ಲ ನನಗೆ. ನಡ್ತೀನಿ ನೀವು ಬಿ ಅರೇ ಸೊ ಇವತ್ತಿನ ದಿನ ಏನಪ್ಪ ಅಂದ್ರೆ ಅಡ್ಗೆ ತುಂಬ ದಿನ ಅದ. ಅಡ್ಗೆ ತುಂಬತ್ತಾಗ ಯಾರು ಊಟ ಮಾಡಬಾರ್ದು. ಟೈಮ್ ಏನಾಗ್ಯದ 1 ಆಗ್ಯದ. ಅಲ್ಲಿ ನೋಡ್ರಿ ಟೈಮ್ 1 ಆಗ್ಯದ. ಇವ್ರ ಮನೆಗೆ ಅಡ್ಗೆ ತುಂಬಿಲ್ರಿ ನಮ್ಮ ಮನೆಗೆ ತುಂಬತ್ತಾರ. ನಾವೇನಪ್ಪ ಅಂದ್ರೆ ಈಗ ಅಡ್ಗೆ ತುಂಬ ಶಿಸ್ತು ಊಟ ಮಾಡ್ತೇವೆ. ಈಗ ಯಾರೋ ಮನೆಗೆ ತುಂಬಿಲ್ಲ ಉಪವಾಸ ಇಲ್ಲಿ ಹಿಂದೆ ಬೆನ್ನತ್ತಿಲ್ಲ ಏನ. ಹಾಂ ಶಿಸ್ತು ನಾವು ಅಡಿಗೆ ತುಂಬ ಊಟ ಮಾಡ್ತೇವೆ ಶಿಸ್ತಿಗೆ. ಯಾರು ನಿಮ್ಮ ಮನೆ ತುಂಬಿರಿನ? ಅವ್ರ ಮನೆ ತುಂಬಿಲ್ಲ ಅಂತ ನನಗೆ ಉಳ್ಳಾಗ ಬಿಡಲ್ಲ ಹೋಗ್ಯಾನವ. ಹಾಂ ಇದು ಇದ್ರ ಮೋತಿ ಪೂರ ಒಣಗಿ ಹೋಗ್ಯದ ನೋಡಿ ಪವ್ಯಾಂದಕ್ಕೆ ಉಪವಾಸ. ನಾವು ಬಪ್ಪು ಓಡಾಡಿದೆ ಅಕ್ಕ ನೀವು ಈಗ ಬಂದಿರಿ. ಯಾವ್ರಿ ಯಾರು ಹಿಂಗೆ ಈ ರೀತಿ ಗೊಂದಲ ಇರ್ತದ ದಸರಾಕ. ಸೊ ಯಾರು ಬಂದಾರ ನೋಡ್ರಿ ಫೇಮಸ್ ಮಲ್ಕಪ್ಪ ಬನ್ನಳ್ಳಿ. ಹಾಂ ಚಾಯ್ ನೈ ಪೀತು ಬೇಮೆ. ಹೈದ್ರಾಬಾದ್ ಸ್ಟಾರ್ ನಿತಿನ್ ಅವ್ರು ಭೀ ನಮ್ಮ ಊರಿಗೆ ಬಂದಾರ. ಕರ್ಸಿದವ್ರಿಗೆ ಸ್ಪೆಷಲು ನಮ್ಮ ಊರಾಗ ಈ ರೀತಿ ಸ್ಟಾರ್ ಅದ ರೀ. ಹಾಂ ಏ ಇಲ್ಲ ಇವ್ರು ನನಗೆ ವ್ಯಾಲ್ಯೂ ಕೊಡ್ತಾನೆ ಕೇಳ. ನಾ ಸ್ಟಾರ್ ಇದ್ದೆ. ಇದು ಫಂಕ್ಷನ್ ಕಳಿ ಹೊಂಟದ ಇವ್ರ ಸಲ ಬೇಕು. ನೀವು ಬಂದಿರಂತಿ ನಾವು ಇಲ್ಲೇ ಇರ್ತೇವೆ ಊರೇ ಇಲ್ಲಿ ಬಂದಿರಂತಿ. ಗಾಯ್ಸ್ ಇವ್ರ ಸಿಸ್ಟರ್ ಫಾಲೋವರ್ಸ್ ನೋಡ್ಬೇಕು 2 lakhs ಅಲ್ರಿ. ಡಿಂಪಲ್ ಕಾವ್ಯ ಇಷ್ಟು ಸಣ್ಣ ಹುಡುಗಿ ಹೇಳ ರೀ 17 ಏಜು. 3-4 ದಿನದಾಗೆ 10K ಒಂದು 2-3 ತಿಂಗಳಿಗೆ 100K ಪೂರ. ಗಾಯ್ಸ್ ಪರೀಕ್ಷೆ ಇದೆ ನಾವೇ ನಿಂದ ಥ್ಯಾಂಕ್ಸ್ ತಮ್ಮಗಳೇ ಇರ್ತಾರೆ ನಮ್ಮ ಸಲಕ್ಕೆ ಕೊಡ್ತಾರ ಬನ್ನಿ. ಹಾಂ ಮತ್ತೆ ಪರಿ ನಂಗೆ ಸಿಕ್ಕಿಕ ಬರ್ತೆ ಹಂಗ ನಿಂಬಲ್ಲೇ ತೊಗೊಂಡಿರ್ತ ನೋಡಿ. ಗಾಯ್ಸ್ ಈಗ ಹೈದ್ರಾಬಾದ್ ಸ್ಟಾರ್ ಇನ್ಸ್ಟಾಗ್ರಾಮ್ ಸ್ಟಾರ್ ರೀಲ್ ಸ್ಟಾರ್ ನಿತಿನ್ ಅವ್ರು ಸರಿ ಒಂದು ರೀಲ್ಸ್ ಮಾಡಿ ಸೊ ಅಪ್ರೂವ್ಗೆ ನಮ್ಗೆ ಹಂಗೋ ಸಿಕ್ಕರು. ಅದು ನಮ್ದೊಂದು ಏನೋ ಅನ್ಬೋದು. ನಿಮ್ದು ಸ್ಟಾರ್ ಯಾರು ಭೀ ಇಲ್ಲ. ಇದು ಊರಿಗೆ ಪ್ರೆಸೆಂಟ್ ಮಾಡತ್ತೀರಿ ನೀವು. ಇಲ್ಲ ಏನು ಹೇಳತ್ತೀರಿ? ಅವೇ ರಿಟರ್ನ್ ಹಾಕ್ಲತ್ತಾನ 4-5 ವಿಡಿಯೋಸ್ಗಳು. ಅವೇ ಫೇಮಸ್. ಮುಗಿಸ್ಕೊಂಡು ನಡೆದೇವು ನೋಡ್ರಿ. ಇವರು ನಮ್ಮೂರಿಗೆ ವರ್ಷಿಗೆ ಹಬ್ಬ ಮಾಡಕ್ಕೆ ಬರ್ತಾರೆ. ಅದು ನಮ್ಮ ಅದೃಷ್ಟ. ಈಗ ಗಾಯ್ಸ್ ಕಂಟಿನ್ಯೂ ಮಾಡಮ್ಮ. ಈಗ ನೆಕ್ಸ್ಟ್ ಬಂಗಾರ ಹತ್ಲಕ್ಕೆ ಹೋಗ್ತೇವೆ. ಹ್ಯಾಪಿ ದಸರಾ ಮಗ ರೀ. ಮಗ ನೋಡು ಹಾಯ್ ಮಾಡ್ತಾರೆ. ಹಾಯ್ ಮಾಡಿ ಇಲ್ಲ ನೋಡು ಹಾಯ್. ಹಾಂ ರೀ ಸರ್ ಹ್ಯಾಪಿ ದಸರಾ ಅಣ್ಣ. ಹೇಳ್ರಿ ಹ್ಯಾಪಿ ದಸರಾ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ನಮ್ದು ತಗೋಪಿಲ್ಲ ಈಗ ಅಣ್ಣ ಒಂದು ಕೈದ ಮೊಬೈಲ್ ಅದ. ಹಬ್ಬದ ಶುಭಾಶಯಗಳು. ಸೇಮ್ ಟ್ಯೂ ಅಣ್ಣ ಸೇಮ್ ಟ್ಯೂ. ಹ್ಯಾಪಿ ದಸರಾ ಅಣ್ಣ. ಹ್ಯಾಪಿ ದಸರಾ. ಈಗ ಸೇಮ್ ಟ್ಯೂ ಅಣ್ಣ ಸೇಮ್ ಟ್ಯೂ. ಈಗ ನಮ್ದು ಇತ್ತು ಒಳಗೆ. ಹಾಂ ರೀ ನಮಸ್ಕಾರ ಹೇಳಿ ನಮ್ದ ನಂಗೆ ಇನ್ನೊಬ್ರು ಹೇಳಿ ನಮಸ್ಕಾರ ನಮ್ದು ಹೇಳ್ರಿ ನಮಸ್ಕಾರ ನಿಮ್ಮ ತಾರೆ ನಮಸ್ಕಾರ ಹೇಳಿ ಅಣ್ಣಗ ನಮಸ್ಕಾರ ಅಣ್ಣ. ಒಳಗೆ ಹೊಡಿ ಏಯ್ ಹೊಸ ಬಟ್ಟೆ ಹಾಕೊಂಡು ಬೈಕ್ ಹೊಸ ಬಟ್ಟೆ ಹಾಕೊಂಡು ಬಾ. ವಿಡಿಯೋ ಭಾಳ ನೋಡಿದ್ರೆ ಚಂದ ಮಾಡ್ತದ ನೋಡು. ಸಬ್ಸ್ಕ್ರೈಬ್ ಮಾಡಿದ್ರೆ
ಹಾಂ ಈಗ ಹಿಡಿಯೋ ಕಾರಣ ನಮ್ದು ಎಲ್ಲರಿಗೂ ಮುಗಿತಿಲ್ಲಿ ಹಳ್ಳಗ ಹಳ್ಳಗ ಹೊಸ ಬಟ್ಟೆ ಹೊಸ ಬಟ್ಟೆ ಕಾಣಕ್ಕೆ ಹಂಗೆ ಸಿರಿನ ಹೊಡೆದಿಲ್ಲ. ಅಂಬರೀಶ್ ಹ್ಯಾಪಿ ದಸರಾ ಅಂಬರೀಶ್ ಹ್ಯಾಪಿ ದಸರಾ ಹ್ಯಾಪಿ ದಸರಾ ಹ್ಯಾಪಿ ದಸರಾ ಹ್ಯಾಪಿ ದಸರಾ. ನಮಸ್ಕಾರ ನಮಸ್ಕಾರ So, ಇದೆ ಹಾಯ್ ಮೇಡಮ್ ಚಾನಲ್ ಹಾಯ್ ಸಬ್ಸ್ಕ್ರೈಬ್ ಮಾಡಿ. ಚಲೋ ಫಾಲೋವರ್ಸ್ ಅಲ್ಲಿ ಜಾಸ್ತಿ. ಜಾಸ್ತಿ ಹ್ಯಾಪಿ ದಸರಾ ನಗರ ತೊಡಗಿ ಹ್ಯಾಪಿ ದಸರಾ ತೊಡಕ ತಗೋ ಹಾಯ್ 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 ಹ್ಯಾಪಿ ಗಾಂಧಿ ಜಯಂತಿ. ಸೇಮ್ ಟು ಹಿಂಗ ಇವತ್ತಿಗದಲ್ಲ ಅಕ್ಟೋಬರ್ದಲ್ಲ ಆರಾಮಿದ್ರಿ ಅಣ್ಣ? ಹಿಂಗೆ ವಿಡಿಯೋ ಮಾಡ್ರಿ, ಹಿಂಗೆ ಚಂದ ಬೆಳೀರಿ. ಇದು ಕಾಂಗ್ರೆಸ್ ಹೊಸ ಗಾಡಿ ಸರಿಯಾಗ ಥ್ಯಾಂಕ್ಸ್ ರೀ ಅಣ್ಣ, ಥ್ಯಾಂಕ್ಸ್ ರೀ. ಗಾಡಿ ಪೂಜೆ ಬಿ ಕರ್ದಿಲ್ಲ ಇಲ್ರಿ ಅಣ್ಣ. ಆಯ್ತು ನಂಬಲ್ಲಿ ಊರ ನಾಟಕದ ಇವತ್ತು ಶಿವರಾಜ ಸ್ವಾಮಿ ಬೇಕಾ ಬೈ ಸಾಬ್. ಸೊ ಅಣ್ಣ ನಿನ್ನ ಹೆಸರು ಮೇಲೆ ಎಷ್ಟು ಮಾಡಿ ಕೊಡಮ್ಮಿ ನರಸಪ್ಪ पंगरगा नरसप्पा पंगरगा भाई साहब लेकर ये ले भाई तुम्हारे गरीब लोग को मैंने तुम इनके से बात देख रहा बोल को भाई साहब लेकर Thanks, Anna. 10 रुपए मदद किया है. Thanks. भाई के नाम पर ताली मारने बच्चों जोर से एक बार क्लास करो क्लास. भाई साहब अरे माँ आप इसी तो भी कमाल लगते हो. ಫ್ಲೆಕ್ಸಿಬಲ್ ಅದಾಕಿದ್ ಬಾಡಿ ಫುಲ್ अरे माँ रुको सब लोग को नमस्कार करो माँ. तुम्हारे पेट को नमन करने वाले छोटो बनवाने को सब लोग को नमस्कार धन्यवाद जय हिंद. अभी से मेरा प्रोग्राम क्लोज हो गया है. कोई भी 9 इयर्स वाले है तो रात के टाइम में मदद करना भाई साहब तुम्हारा